ತಮಿಳುನಾಡಿನಿಂದ ನಟ ಕಮಲ್ ಹಾಸನ್ ಅವರ ಈ ಖ್ಯಾತೆ. ಮತ್ತೊಂದು ಕಡೆ ಆಂಧ್ರ ಪ್ರದೇಶ, ಕನ್ನಡದ ಹೆಮ್ಮೆ, ಕರ್ನಾಟಕದ ಅದರಲ್ಲೂ ಬೆಂಗಳೂರಿನ ಅಸ್ಮಿತೆ HAL. ಆ ಅದ್ಭುತ ಸಂಸ್ಥೆಯ ಹುಟ್ಟಿಗೆ ಮೈಸೂರು ಒಡೆಯರು ಕಾರಣ. ಆದರೆ DK ಶಿವಕುಮಾರ್ ಅವರು ಮಾತ್ರ ನೆಹರು ಕಾರಣ ಅಂತ ಹೇಳ್ತಿದ್ದಾರೆ. ಒಂದು ಕಡೆ ಆಂಧ್ರದ ಕಿತಾಪತಿ, ಮತ್ತೊಂದು ಕಡೆ ನಮ್ಮ ರಾಜ್ಯದ ಒಳಗೇನೆ HAL ವಿಚಾರದಲ್ಲೂ ಕೂಡ ರಾಜಕೀಯ ಕೆಸರೆರಚಾಟ. DK ಶಿವಕುಮಾರ್ ಅವರು HAL ಸ್ಥಾಪನೆ ಮಾಡಿದ್ದೇ ನೆಹರು ಅವರು ಅಂತ ಹೇಳಿದ ಮಾತಿಗೆ ಇವತ್ತು ಸಂಸದರಾದ ಯದುವೀರ್ ಒಡೆಯರ್ ಸರಿಯಾಗಿ ತಿರುಗೇಟನ್ನು ನೀಡಿದ್ದಾರೆ. ಇವಾಗ ಒಂದು ವರದಿ ನಿಮ್ಮ ಮುಂದೆ. ನೆಹರು ಕಾಲದಿಂದ ಇದನ್ನ ಒಂದು ದೊಡ್ಡ ಬೇಸ್ ಮಾಡಿ ಕೊಟ್ಟಿದ್ದಾರೆ. ಅಂದಿನ ಮೈಸೂರು ಸರ್ಕಾರ, ಇವತ್ತಿನ ಕರ್ನಾಟಕ ಸರ್ಕಾರ 700 ಎಕರೆ ಗುರುತಿಸಿ ಅವ್ರಿಗೆ ಕೊಟ್ಟಿದೆ. ಅವರೇ ಆಯ್ಕೆ ಮಾಡಿದ ಜಮೀನು. HAL ಸ್ಥಾಪಿಸಿದ್ದು ನೆಹರು ಅನ್ನೋದು ಸುಳ್ಳೇ ಸುಳ್ಳು. DKಶಿಗೆ ಇತಿಹಾಸ ಹೇಳಿದ ಯದುವೀರ್ ಒಡೆಯರ್. ನಿನ್ನೆ ಮಾಜಿ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಪುಣ್ಯಸ್ಮರಣೆ ಇತ್ತು. ಆಗ DCM DK ಶಿವಕುಮಾರ್ HAL ಸ್ಥಾಪಿಸಿದ್ದು ನೆಹರು ಎಂದು ಹೇಳಿದ್ರು. HAL ಯಾವ BJP ಸರ್ಕಾರ ಕೊಟ್ಟಿಲ್ಲ. ನಮ್ಮ ಯುವಕರು ಅವತ್ತಿನಲ್ಲಿ ಕೂಡ ಬಹಳ ಶಕ್ತಿಶಾಲಿಯಾಗಿದ್ದಾರೆ, ವಿಜ್ಞಾನಿಗಳಿದ್ದಾರೆ ಅಂಥೇಳಿ ನೆಹರು ಕಾಲದಿಂದ ಇದನ್ನ ಒಂದು ದೊಡ್ಡ ಬೇಸ್ ಮಾಡಿ ಕೊಟ್ಟಿದ್ದಾರೆ. DKಶಿ ಹೇಳಿದ ಬಗ್ಗೆ ಪ್ರತಿಕ್ರಿಯಿಸಿರುವ ಸಂಸದ ಯದುವೀರ್ ಒಡೆಯರ್ ಇತಿಹಾಸ ಬಿಚ್ಚಿಟ್ಟಿದ್ದಾರೆ. ನೆಹರು HAL ಸ್ಥಾಪಿಸಿದ್ದಾರೆ ಎಂದು DK ಶಿವಕುಮಾರ್ ಹೇಳಿದ್ದು ಸುಳ್ಳು ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. HAL ಸ್ಥಾಪನೆಗೂ ನೆಹರುಗೂ ಯಾವುದೇ ಸಂಬಂಧವಿಲ್ಲ. 1940ರಲ್ಲಿ ಬ್ರಿಟಿಷರಿಂದ HALಗೆ ಅನುಮೋದನೆ ಸಿಕ್ಕಿತ್ತು. ಮೈಸೂರು ಸಂಸ್ಥಾನ HALಗಾಗಿ 700 ಎಕರೆ ಉಚಿತವಾಗಿ ಕೊಟ್ಟಿತ್ತು. 1940ರಲ್ಲಿ ಮೈಸೂರು ಸಂಸ್ಥಾನದಿಂದ 25 ಲಕ್ಷ ಬಂಡವಾಳವೂ ಹಾಕಿತ್ತು. HAL ಶುರುವಾಗಿದ್ದೇ ಮೈಸೂರು ಕಂಪನಿ ಆಕ್ಟ್ ಪ್ರಕಾರ ಎಂದು ಕಾಂಗ್ರೆಸ್ ಸರ್ಕಾರಕ್ಕೆ ಸಂಸದ ಒಡೆಯರ್ ತಿರುಗೇಟು ಕೊಟ್ಟಿದ್ದಾರೆ. ಜೊತೆಗೆ ಸಾಕ್ಷಿ ಸಮೇತ ಸುದೀರ್ಘ ಟ್ವೀಟ್ ಮಾಡಿದ್ದಾರೆ. ಮೈಸೂರು ಸಂಸ್ಥಾನದ ಕೊಡುಗೆಯನ್ನ ಸರ್ಕಾರ ಕಡೆಗಣಿಸಿತು. HAL ವೆಬ್ಸೈಟ್ನಲ್ಲಿ ಮಹಾರಾಜರ ಫೋಟೋ ಹಾಕುವ ಸೌಜನ್ಯವನ್ನು ತೋರಲಿಲ್ಲ ಎಂದು DKಶಿ ಹಾಗೂ CMಗೆ ಯದುವೀರ್ ಒಡೆಯರ್ ತಿರುಗೇಟು ಕೊಟ್ಟಿದ್ದಾರೆ. 1940ರಲ್ಲಿ ವಾಲ್ಚಂದ್ ಅವರು ಅನೇಕ ಮಹಾರಾಜರಿಗೆ ಹೋಗಿದ್ರು. ಇದು ಒಂದು ಪ್ರಸ್ತಾಪ ಮಾಡ್ತಾ ಇಂಥ ಒಂದು ಏರ್ಕ್ರಾಫ್ಟು ಉತ್ಪಾದನೆಗಾಗಿ ಒಂದು ಸಂಸ್ಥೆ ಬೇಕಾಗಿದೆ ಅಂತ. ಆವಾಗ ಬರೀ ಮೈಸೂರು ಮಹಾರಾಜರು ಅವ್ರಿಗೆ ಸ್ಪಂದಿಸಿ ಇಲ್ಲಿ ಅಂದಿನ ಮೈಸೂರು ಸರ್ಕಾರ, ಇವತ್ತಿನ ಕರ್ನಾಟಕ ಸರ್ಕಾರ 700 ಎಕರೆ ಗುರುತಿಸಿ ಅವ್ರಿಗೆ ಕೊಟ್ಟಿದೆ. ಅವರೇ ಆಯ್ಕೆ ಮಾಡಿದ ಜಮೀನು, ವಾಲ್ಚಂದ್ ಮತ್ತು ತಜ್ಞರು. ನಂತರ ಅದರ ಒಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟು ಸಹ ನಮ್ಮ ಮೈಸೂರು ಗೌರ್ಮೆಂಟಿಂದಾನೇ ಬಂದು ಮೈಸೂರು ಮಹಾರಾಜರು ಯಾವುದೇ ಕಾರಣಕ್ಕೂ ನಮ್ಮ ಶೇರು ಅದನ್ನ ಬಿಡಲೇಬಾರ್ದು ಅಂತ ಇಂಡಿಪೆಂಡೆನ್ಸ್ವರೆಗೂ ನಮ್ಮದೇ ಶೇರ್ ಇಟ್ಕೊಂಡು ಮೈಸೂರಿಂದ ಅಭಿವೃದ್ಧಿ ಮಾಡ್ತೀವಿ. 2ನೇ ವಿಶ್ವ ಯುದ್ಧದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು HAL ಅನ್ನು ಕೂಡ ಕೊಟ್ಟಿದೆ. HAL ಕಟ್ಟಲು ನಮ್ಮ ಮೈಸೂರು ಒಡೆಯರು ಶ್ರಮಿಸಿದ್ರು. ಆದರೆ ಸರ್ಕಾರ ನಡೆಸೋರಿಗೆ ಆ ವಿಷಯವೂ ಗೊತ್ತು. ಏನು ಕನ್ನಡಿಗರ ತಾಳ್ಮೆಯನ್ನ ಪರೀಕ್ಷೆ ಮಾಡೋ ಕೆಲಸ ನೆರೆಹೊರೆಯ ರಾಜ್ಯಗಳು ಮಾಡ್ತಲೇ. ತಮಿಳುನಾಡಿನಿಂದ ನಟ ಕಮಲ್ ಹಾಸನ್ ಅವರ ಈ ಖ್ಯಾತೆ. ಮತ್ತೊಂದು ಕಡೆ ಆಂಧ್ರ ಪ್ರದೇಶ, ಕನ್ನಡದ ಹೆಮ್ಮೆ, ಕರ್ನಾಟಕದ ಅದರಲ್ಲೂ ಬೆಂಗಳೂರಿನ ಅಸ್ಮಿತೆ HAL. ಆ ಅದ್ಭುತ ಸಂಸ್ಥೆಯ ಹುಟ್ಟಿಗೆ ಮೈಸೂರು ಒಡೆಯರು ಕಾರಣ. ಆದರೆ DK ಶಿವಕುಮಾರ್ ಅವರು ಮಾತ್ರ ನೆಹರು ಕಾರಣ ಅಂತ ಹೇಳ್ತಿದ್ದಾರೆ. ಒಂದು ಕಡೆ ಆಂಧ್ರದ ಕಿತಾಪತಿ, ಮತ್ತೊಂದು ಕಡೆ ನಮ್ಮ ರಾಜ್ಯದ ಒಳಗೇನೆ HAL ವಿಚಾರದಲ್ಲೂ ಕೂಡ ರಾಜಕೀಯ ಕೆಸರೆರಚಾಟ. DK ಶಿವಕುಮಾರ್ ಅವರು HAL ಸ್ಥಾಪನೆ ಮಾಡಿದ್ದೇ ನೆಹರು ಅವರು ಅಂತ ಹೇಳಿದ ಮಾತಿಗೆ ಇವತ್ತು ಸಂಸದರಾದ ಯದುವೀರ್ ಒಡೆಯರ್ ಸರಿಯಾಗಿ ತಿರುಗೇಟನ್ನು ನೀಡಿದ್ದಾರೆ. ಇವಾಗ ಒಂದು ವರದಿ ನಿಮ್ಮ ಮುಂದೆ. ನೆಹರು ಕಾಲದಿಂದ ಇದನ್ನ ಒಂದು ದೊಡ್ಡ ಬೇಸ್ ಮಾಡಿ ಕೊಟ್ಟಿದ್ದಾರೆ. ಅಂದಿನ ಮೈಸೂರು ಸರ್ಕಾರ, ಇವತ್ತಿನ ಕರ್ನಾಟಕ ಸರ್ಕಾರ 700 ಎಕರೆ ಗುರುತಿಸಿ ಅವ್ರಿಗೆ ಕೊಟ್ಟಿದೆ. ಅವರೇ ಆಯ್ಕೆ ಮಾಡಿದ ಜಮೀನು. HAL ಸ್ಥಾಪಿಸಿದ್ದು ನೆಹರು ಅನ್ನೋದು ಸುಳ್ಳೇ ಸುಳ್ಳು. DKಶಿಗೆ ಇತಿಹಾಸ ಹೇಳಿದ ಯದುವೀರ್ ಒಡೆಯರ್. ನಿನ್ನೆ ಮಾಜಿ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಪುಣ್ಯಸ್ಮರಣೆ ಇತ್ತು. ಆಗ DCM DK ಶಿವಕುಮಾರ್ HAL ಸ್ಥಾಪಿಸಿದ್ದು ನೆಹರು ಎಂದು ಹೇಳಿದ್ರು. HAL ಯಾವ BJP ಸರ್ಕಾರ ಕೊಟ್ಟಿಲ್ಲ. ನಮ್ಮ ಯುವಕರು ಅವತ್ತಿನಲ್ಲಿ ಕೂಡ
ಭಾಳ ಶಕ್ತಿಶಾಲಿಯಾಗಿದ್ದಾರೆ, ವಿಜ್ಞಾನಿಗಳಿದ್ದಾರೆ ಅಂಥೇಳಿ ನೆಹರೂರ ಕಾಲದಿಂದ ಇದನ್ನು ಒಂದು ದೊಡ್ಡ ಬೇಸ್ ಮಾಡಿ ಕೊಟ್ಟಿದ್ದಾರೆ. ಡಿಕೆಶಿ ಹೇಳಿದ ಬಗ್ಗೆ ಪ್ರತಿಕ್ರಿಯಿಸಿರುವ ಸಂಸದ ಯದುವೀರ್ ಒಡೆಯರ್ ಇತಿಹಾಸ ಬಿಚ್ಚಿಟ್ಟಿದ್ದಾರೆ. ನೆಹರು HAL ಸ್ಥಾಪಿಸಿದ್ದಾರೆ ಎಂದು DK ಶಿವಕುಮಾರ್ ಹೇಳಿದ್ದು ಸುಳ್ಳು ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. HAL ಸ್ಥಾಪನೆಗೂ ನೆಹರುಗೂ ಯಾವುದೇ ಸಂಬಂಧವಿಲ್ಲ. 1940ರಲ್ಲಿ ಬ್ರಿಟಿಷರಿಂದ HALಗೆ ಅನುಮೋದನೆ ಸಿಕ್ಕಿತ್ತು. ಮೈಸೂರು ಸಂಸ್ಥಾನ HALಗಾಗಿ 700 ಎಕರೆ ಉಚಿತವಾಗಿ ಕೊಟ್ಟಿತ್ತು. 1940ರಲ್ಲಿ ಮೈಸೂರು ಸಂಸ್ಥಾನದಿಂದ 25 ಲಕ್ಷ ಬಂಡವಾಳವೂ ಹಾಕಿತ್ತು. HAL ಶುರುವಾಗಿದ್ದೇ ಮೈಸೂರು ಕಂಪನಿ ಆಕ್ಟ್ ಪ್ರಕಾರ ಎಂದು ಕಾಂಗ್ರೆಸ್ ಸರ್ಕಾರಕ್ಕೆ ಸಂಸದ ಒಡೆಯರ್ ತಿರುಗೇಟು ಕೊಟ್ಟಿದ್ದಾರೆ. ಜೊತೆಗೆ ಸಾಕ್ಷಿ ಸಮೇತ ಸುದೀರ್ಘ ಟ್ವೀಟ್ ಮಾಡಿದ್ದಾರೆ. ಮೈಸೂರು ಸಂಸ್ಥಾನದ ಕೊಡುಗೆಯನ್ನ ಸರ್ಕಾರ ಕಡೆಗಣಿಸಿತು. HAL ವೆಬ್ಸೈಟ್ನಲ್ಲಿ ಮಹಾರಾಜರ ಫೋಟೋ ಹಾಕುವ ಸೌಜನ್ಯವನ್ನು ತೋರಲಿಲ್ಲ ಎಂದು ಡಿಕೆಶಿ ಹಾಗೂ ಸಿಎಂಗೆ ಯದುವೀರ್ ಒಡೆಯರ್ ತಿರುಗೇಟು ಕೊಟ್ಟಿದ್ದಾರೆ. 1940ರಲ್ಲಿ ವಾಲ್ಚಂದ್ ಅವರು ಅನೇಕ ಮಹಾರಾಜರಿಗೆ ಹೋಗಿದ್ರು, ಇದೊಂದು ಪ್ರಸ್ತಾಪ ಮಾಡ್ತಾ ಇಂಥ ಒಂದು ಏರ್ಕ್ರಾಫ್ಟು ಉತ್ಪಾದನೆಗಾಗಿ ಒಂದು ಸಂಸ್ಥೆ ಬೇಕಾಗಿದೆ ಅಂತ. ಆವಾಗ ಬರೀ ಮೈಸೂರು ಮಹಾರಾಜರು ಅವ್ರಿಗೆ ಸ್ಪಂದಿಸಿ ಇಲ್ಲಿ ಅಂದಿನ ಮೈಸೂರು ಸರ್ಕಾರ, ಇವತ್ತಿನ ಕರ್ನಾಟಕ ಸರ್ಕಾರ 700 ಎಕರೆ ಗುರುತಿಸಿ ಅವ್ರಿಗೆ ಕೊಟ್ಟಿದೆ. ಅವರೇ ಆಯ್ಕೆ ಮಾಡಿದ ಜಮೀನು, ವಾಲ್ಚಂದ್ ಮತ್ತು ತಜ್ಞರು. ನಂತರ ಅದರ ಒಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟು ಸಹ ನಮ್ಮ ಮೈಸೂರು ಗೌರ್ಮೆಂಟಿಂದಾನೇ ಬಂದು ಮೈಸೂರು ಮಹಾರಾಜರು ಯಾವುದೇ ಕಾರಣಕ್ಕೂ ನಮ್ಮ ಶೇರು ಅದನ್ನ ಬಿಡಲೇಬಾರ್ದು ಅಂತ ಇಂಡಿಪೆಂಡೆನ್ಸ್ವರೆಗೂ ನಮ್ಮದೇ ಶೇರ್ ಇಟ್ಕೊಂಡು ಮೈಸೂರಿಂದ ಅಭಿವೃದ್ಧಿ ಮಾಡ್ತು. 2ನೇ ವಿಶ್ವ ಯುದ್ಧದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು HAL ಅನ್ನು ಕೂಡ ಕೊಟ್ಟಿದೆ. HAL ಕಟ್ಟಲು ನಮ್ಮ ಮೈಸೂರು ಒಡೆಯರು ಶ್ರಮಿಸಿದ್ರು. ಆದರೆ ಸರ್ಕಾರ ನಡೆಸೋರಿಗೆ ಏನು ಕನ್ನಡಿಗರ ತಾಳ್ಮೆಯನ್ನ ಪರೀಕ್ಷೆ ಮಾಡೋ ಕೆಲಸ ನೆರೆಹೊರೆಯ ರಾಜ್ಯಗಳು ಮಾಡ್ತಲೇ ಇತ್ತು. ತಮಿಳುನಾಡಿನಿಂದ ನಟ ಕಮಲ್ ಹಾಸನ್ ಅವರ ಈ ಖ್ಯಾತೆ ಇತ್ತು. ಮತ್ತೊಂದು ಕಡೆ ಆಂಧ್ರ ಪ್ರದೇಶ, ಕನ್ನಡದ ಹೆಮ್ಮೆ, ಕರ್ನಾಟಕದ ಅದರಲ್ಲೂ ಬೆಂಗಳೂರಿನ ಅಸ್ಮಿತೆ HAL. ಆ ಅದ್ಭುತ ಸಂಸ್ಥೆಯ ಹುಟ್ಟಿಗೆ ಮೈಸೂರು ಒಡೆಯರು ಕಾರಣ. ಆದರೆ DK ಶಿವಕುಮಾರ್ ಅವರು ಮಾತ್ರ ನೆಹರು ಕಾರಣ ಅಂತ ಹೇಳ್ತಿದ್ದಾರೆ. ಒಂದು ಕಡೆ ಆಂಧ್ರದ ಕಿತಾಪತಿ, ಮತ್ತೊಂದು ಕಡೆ ನಮ್ಮ ರಾಜ್ಯದ ಒಳಗೇನೆ HAL ವಿಚಾರದಲ್ಲೂ ಕೂಡ ರಾಜಕೀಯ ಕೆಸರೆರಚಾಟ. DK ಶಿವಕುಮಾರ್ ಅವರು HAL ಸ್ಥಾಪನೆ ಮಾಡಿದ್ದೇ ನೆಹರು ಅವರು ಅಂತ ಹೇಳಿದ ಮಾತಿಗೆ ಇವತ್ತು ಸಂಸದರಾದ ಯದುವೀರ್ ಒಡೆಯರ್ ಸರಿಯಾಗಿ ತಿರುಗೇಟನ್ನು ನೀಡಿದ್ದಾರೆ. ಇವಾಗ ಒಂದು ವರದಿ ನಿಮ್ಮ ಮುಂದೆ. ನೆಹರೂರ ಕಾಲದಿಂದ ಇದನ್ನು ಒಂದು ದೊಡ್ಡ ಬೇಸ್ ಮಾಡಿ ಕೊಟ್ಟಿದ್ದಾರೆ. ಅಂದಿನ ಮೈಸೂರು ಸರ್ಕಾರ, ಇವತ್ತಿನ ಕರ್ನಾಟಕ ಸರ್ಕಾರ 700 ಎಕರೆ ಗುರುತಿಸಿ ಅವ್ರಿಗೆ ಕೊಟ್ಟಿದೆ. ಅವರೇ ಆಯ್ಕೆ ಮಾಡಿದ ಜಮೀನು. HAL ಸ್ಥಾಪಿಸಿದ್ದು ನೆಹರು ಅನ್ನೋದು ಸುಳ್ಳೇ ಸುಳ್ಳು. ಡಿಕೆಶಿಗೆ ಇತಿಹಾಸ ಹೇಳಿದ ಯದುವೀರ್ ಒಡೆಯರ್. ನಿನ್ನೆ ಮಾಜಿ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಪುಣ್ಯಸ್ಮರಣೆ ಇತ್ತು. ಆಗ DCM DK ಶಿವಕುಮಾರ್ HAL ಸ್ಥಾಪಿಸಿದ್ದು ನೆಹರು ಎಂದು ಹೇಳಿದ್ರು. HAL ಯಾವ BJP ಸರ್ಕಾರ ಕೊಟ್ಟಿಲ್ಲ. ನಮ್ಮ ಯುವಕರು ಅವತ್ತಿನಲ್ಲಿ ಕೂಡ ಭಾಳ ಶಕ್ತಿಶಾಲಿಯಾಗಿದ್ದಾರೆ, ವಿಜ್ಞಾನಿಗಳಿದ್ದಾರೆ ಅಂಥೇಳಿ ನೆಹರೂರ ಕಾಲದಿಂದ ಇದನ್ನು ಒಂದು ದೊಡ್ಡ ಬೇಸ್ ಮಾಡಿ ಕೊಟ್ಟಿದ್ದಾರೆ. ಡಿಕೆಶಿ ಹೇಳಿದ ಬಗ್ಗೆ ಪ್ರತಿಕ್ರಿಯಿಸಿರುವ ಸಂಸದ ಯದುವೀರ್ ಒಡೆಯರ್ ಇತಿಹಾಸ ಬಿಚ್ಚಿಟ್ಟಿದ್ದಾರೆ. ನೆಹರು HAL ಸ್ಥಾಪಿಸಿದ್ದಾರೆ ಎಂದು DK ಶಿವಕುಮಾರ್ ಹೇಳಿದ್ದು ಸುಳ್ಳು ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. HAL ಸ್ಥಾಪನೆಗೂ ನೆಹರುಗೂ ಯಾವುದೇ ಸಂಬಂಧವಿಲ್ಲ. 1940ರಲ್ಲಿ ಬ್ರಿಟಿಷರಿಂದ HALಗೆ ಅನುಮೋದನೆ ಸಿಕ್ಕಿತ್ತು. ಮೈಸೂರು ಸಂಸ್ಥಾನ HALಗಾಗಿ 700 ಎಕರೆ ಉಚಿತವಾಗಿ ಕೊಟ್ಟಿತ್ತು. 1940ರಲ್ಲಿ ಮೈಸೂರು ಸಂಸ್ಥಾನದಿಂದ 25 ಲಕ್ಷ ಬಂಡವಾಳವೂ ಹಾಕಿತ್ತು. HAL ಶುರುವಾಗಿದ್ದೇ ಮೈಸೂರು ಕಂಪನಿ ಆಕ್ಟ್ ಪ್ರಕಾರ ಎಂದು ಕಾಂಗ್ರೆಸ್ ಸರ್ಕಾರಕ್ಕೆ ಸಂಸದ ಒಡೆಯರ್ ತಿರುಗೇಟು ಕೊಟ್ಟಿದ್ದಾರೆ. ಜೊತೆಗೆ ಸಾಕ್ಷಿ ಸಮೇತ ಸುದೀರ್ಘ ಟ್ವೀಟ್ ಮಾಡಿದ್ದಾರೆ. ಮೈಸೂರು ಸಂಸ್ಥಾನದ ಕೊಡುಗೆಯನ್ನ ಸರ್ಕಾರ ಕಡೆಗಣಿಸಿತು. HAL ವೆಬ್ಸೈಟ್ನಲ್ಲಿ ಮಹಾರಾಜರ ಫೋಟೋ ಹಾಕುವ ಸೌಜನ್ಯವನ್ನು ತೋರಲಿಲ್ಲ ಎಂದು ಡಿಕೆಶಿ ಹಾಗೂ ಸಿಎಂಗೆ ಯದುವೀರ್ ಒಡೆಯರ್ ತಿರುಗೇಟು ಕೊಟ್ಟಿದ್ದಾರೆ. 1940ರಲ್ಲಿ ವಾಲ್ಚಂದ್ ಅವರು ಅನೇಕ ಮಹಾರಾಜರಿಗೆ ಹೋಗಿದ್ರು, ಇದೊಂದು ಪ್ರಸ್ತಾಪ ಮಾಡ್ತಾ ಇಂಥ ಒಂದು ಏರ್ಕ್ರಾಫ್ಟು ಉತ್ಪಾದನೆಗಾಗಿ ಒಂದು ಸಂಸ್ಥೆ ಬೇಕಾಗಿದೆ ಅಂತ. ಆವಾಗ ಬರೀ ಮೈಸೂರು ಮಹಾರಾಜರು ಅವ್ರಿಗೆ ಸ್ಪಂದಿಸಿ ಇಲ್ಲಿ ಅಂದಿನ ಮೈಸೂರು ಸರ್ಕಾರ, ಇವತ್ತಿನ ಕರ್ನಾಟಕ ಸರ್ಕಾರ 700 ಎಕರೆ ಗುರುತಿಸಿ ಅವ್ರಿಗೆ ಕೊಟ್ಟಿದೆ. ಅವರೇ ಆಯ್ಕೆ ಮಾಡಿದ ಜಮೀನು, ವಾಲ್ಚಂದ್ ಮತ್ತು ತಜ್ಞರು.
ನಂತರ ಅದರ ಒಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟು ಸಹ ನಮ್ಮ ಮೈಸೂರು ಗೌರ್ಮೆಂಟಿಂದಾನೇ ಬಂದು ಮೈಸೂರು ಮಹಾರಾಜರು ಯಾವುದೇ ಕಾರಣಕ್ಕೂ ನಮ್ಮ ಶೇರು ಅದನ್ನ ಬಿಡಲೇಬಾರ್ದು ಅಂತ ಇಂಡಿಪೆಂಡೆನ್ಸ್ವರೆಗೂ ನಮ್ಮದೇ ಶೇರ್ ಇಟ್ಕೊಂಡು ಮೈಸೂರಿಂದ ಅಭಿವೃದ್ಧಿ ಮಾಡ್ತೀವಿ. 2ನೇ ವಿಶ್ವ ಯುದ್ಧದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು HAL ಅನ್ನು ಕೂಡ ಕೊಟ್ಟಿದೆ. HAL ಕಟ್ಟಲು ನಮ್ಮ ಮೈಸೂರು ಒಡೆಯರು ಶ್ರಮಿಸಿದ್ರು. ಆದರೆ ಸರ್ಕಾರ ನಡೆಸೋರಿಗೆ ಆ ವಿಷಯವು